ಹಾಯ್ ನಮಸ್ತೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನೋಡಿ ನಮ್ಮತ್ತೆ ಬೆಳಗ್ಗೆ ಸ್ನಾನ ಮಾಡಬೇಕಪ್ಪ ಅಂದರೆ ನನಗೆ ತಲೆಗೆ ಎಣ್ಣೆ ಇಕ್ತಾ ಇದ್ದಾರೆ. ಏನಪ್ಪ ಅಂದರೆ ಇವತ್ತು ಅಡುಗೆ ಮಾಡುವಾಗ ಸ್ವಲ್ಪ ಕೈ ಸುಟ್ಕೊಂಬಿಟ್ಟೆ. ಹಾಗಾಗಿ ನನ್ನ ಕೈಲಿ ಎಣ್ಣೆ ಇಟ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಅತ್ತೆ ಇಡ್ತೀನಿ ಬಾ ಅಮ್ಮ ಅಂದರು. ಹಾಗಾಗಿ ನೋಡಿ ಇಡ್ತಾ ಇದ್ದಾರೆ. ನಾವು ಅತ್ತೆಯವ್ರ ಹತ್ರ ಎಷ್ಟು ಪ್ರೀತಿಯಾಗಿರ್ತೀವೋ ಅವರು ನಮ್ಗೆ ಅಷ್ಟೇ ಪ್ರೀತಿ ಹಂಚ್ತಾರಲ್ವ. ನನಗಂತೂ ನಮ್ಮ ಅತ್ತೆ ನೋಡಿದ್ರೆ ಖುಷಿನೇ ಆಗುತ್ತೆ. ಬೆಳಗ್ಗೆ ಟಿಫನ್ಗೆ ನಾನು ಇಲ್ಲಿ ಚಟ್ನಿ ಮತ್ತು ಇಡ್ಲಿ ಮಾಡಿದ್ದೆ. ನಾವು ಟಿಫನ್ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಚಪಾತಿ ಊಟ ಮಾಡಿದ್ದೆ. ಅದು ಸ್ವಲ್ಪ ಕೈ ಸುಟ್ಕೊಂಡಿದ್ದಿದ್ದ ಕಾರಣ ನಾನು ವಿಡಿಯೋ ಮಾಡಲಿಲ್ಲ. ಮತ್ತು ನೈಟ್ ಊಟಕ್ಕೆ ಮುದ್ದೆ ಮತ್ತು ಮೊನ್ನೆ ಅಮ್ಮ ಸೊಪ್ಪು ಕಳಿಸಿದ್ರಲ್ವ, ಅದರಲ್ಲೆಲ್ಲ ದೊಂಟಿತ್ತು. ದೊಂಟು ಮತ್ತು ಸೊಪ್ಪು ಮತ್ತು ಸ್ವಲ್ಪ ಬೇಳೆ, ಬೀನ್ಸು ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಇವತ್ತು. ತುಂಬ ಚೆನ್ನಾಗಿತ್ತು. ಮತ್ತು ಅದೇ ರೀತಿ ಸೇಮ್ ರೈಸು ಮಾಡಿಕೊಂಡು ಎಲ್ಲ ಪಾರ್ಸಲೆಲ್ಲ ಕಳಿಸ್ಬೇಕಾಗಿತ್ತು. ಪಾರ್ಸೆಲೆಲ್ಲ ಕಳಿಸ್ಬಿಟ್ಟು ಸಾಯಂಕಾಲ ಸ್ವಲ್ಪ ಹೊತ್ತು ಓಡಾಡ್ಕೊಂಬರೋಣ, ಮನೇಲೇ ಇದ್ದೀನಿ ಅಂತೇಳ್ಬಿಟ್ಟು ಹಂಗೆ ಓಡಾಡ್ಕೊಂಬರೋಣ ಅಂತ ಹೋಗಿದ್ವಿ. ಕೋಲ್ಡ್ ಕಾಫಿ ಕುಡಿಬೇಕು ಅನ್ನಿಸ್ತು ನನಗೆ. ಕೋಲ್ಡ್ ಕಾಫಿ ಕುಡಿದೆ. ನನ್ನ ಮಗಳು ಬರ್ಗರ್ ಇಸ್ಕೊಂಡ್ಳು. ಹಂಗೆ ಅತ್ತೆಗೊಂದು ಇಸ್ಕೊಂಬಂದ್ವಿ. ಅತ್ತೆ ಏನಮ್ಮ ಇದು ಹಿಂಗಿದೆ ಅಂತೇಳ್ಬಿಟ್ಟು ತಿಂದರು. ಅತ್ತೆದು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತುಬಿಟ್ಟೆ. ಮಾಡ್ಕೊಬೇಕಾಗಿತ್ತು. ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ವೆರಿ ಮಚ್. 1 ಸೆಕೆಂಡ್. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ.